ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಪ್ರಾರಂಭವಾಗಿದೆ. ಬೆಂಗಳೂರಿನಿಂದ ಹೊಳೆನರಸೀಪುರಕ್ಕೆ ಅಂತಿಮ ಪಯಣ. ಹೂಮಾಲೆಗಳಿಂದ ಅಲಂಕೃತವಾದ ವಾಹನದಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗಿದೆ. ದೇವೇಗೌಡರ ನಿವಾಸದಲ್ಲಿ ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿತ್ತು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರೋದು. ನಿನ್ನೆಯಿಂದ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು. ಈಗ ಹಾಸನದತ್ತ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ದೇವೇಗೌಡರ ನಿವಾಸದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಬಂದು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಗಣ್ಯರು ಸಹಸ್ರಾರು ಜನರು ಬಂದು ಅಂತಿಮ ದರ್ಶನವನ್ನ ಪಡೆದಿರೋದು. ಹೊಳೆನರಸೀಪುರ ರೇವಣ್ಣ ನಿವಾಸದಲ್ಲಿ ಸಂಜೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿದೆ. ನೋಡ್ತಾ ಇರಬಹುದು ನೀವು ಕೂಡ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನು ಬೆಂಗಳೂರಿನ ಪದ್ಮನಾಭ ನಗರ ನಿವಾಸದಿಂದ ಹಾಸನದತ್ತ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಹೂವಿನಿಂದ ಅಲಂಕೃತವಾಗಿರುವ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಹೊಳೆನರಸೀಪುರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಅವರ ಬಂಧುಗಳು, ಊರಿನ ಸಾರ್ವಜನಿಕರು ಎಲ್ಲರೂ ಅಂತಿಮ ದರ್ಶನವನ್ನು ಪಡಿತಾರೆ. ಇವತ್ತು ಸಂಜೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಎನ್ನುವ ಮಾಹಿತಿ ಇದೆ. ನಾಳೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಪದ್ಮನಾಭನಗರ ನಿವಾಸದಿಂದ ಹೊರಡೋದಕ್ಕಿಂತ ಮುಂಚಿತವಾಗಿ ಕುಟುಂಬಸ್ಥರು ಅಲ್ಲಿ ಪೂಜಾ ವಿಧಾನಗಳನ್ನು ಏನು ನೆರವೇರಿಸಬೇಕಿತ್ತು ಅದನ್ನು ಮಾಡಿದ್ದಾರೆ. ನೋಡ್ತಾ ಇರಬಹುದು, ಒಂದು ಕಡೆಯಲ್ಲಿ ಕುಟುಂಬಸ್ಥರು ಈ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚಿತವಾಗಿ ಏನೆಲ್ಲ ಪೂಜೆಗಳನ್ನು ಸಲ್ಲಿಸಬೇಕಿತ್ತೋ ಅದನ್ನೆಲ್ಲವನ್ನು ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ಸ್ಥಳ ಪರಿಶೀಲನೆ ಮಾಡಿರುವ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯ ಲೈವ್ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಹರದನಹಳ್ಳಿ ಮಾವಿನಕೆರೆ ಬೆಟ್ಟದ ತಪ್ಪಲು ಇದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಹೊಳೆನರಸೀಪುರ ವ್ಯಾಪ್ತಿಯಲ್ಲಿ ಬರುವಂಥ ಮಾವಿನಕೆರೆ ಬೆಟ್ಟದ ತಪ್ಪಲಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಜಾಗ ನಿಗದಿಯಾಗಿದೆ. ಸ್ವಚ್ಛಗೊಳಿಸುವ ಕೆಲಸ ಕೂಡ ಅಲ್ಲಿ ಆಗಿರೋದು ಮುಖ್ಯವಾದ್ದು. ಇನ್ನೊಂದು ಕಡೆ ಚೆನ್ನಮ್ಮನವರು ಎಲ್ಲರಿಗೂ ಕೂಡ ನಮ್ಮ ದಿವಂಗತ ಎಚ್.ಎಸ್. ಪ್ರಕಾಶ್ ನಮ್ಮ ತಂದೆನೂ ಕೂಡ 4 ಬಾರಿ ಶಾಸಕರಾಗಿ ನಮ್ಮ ಕುಟುಂಬ ಇವತ್ತು ನಾನು ಕೂಡ ಒಬ್ಬ ಶಾಸಕರಾಗಿ ದೇವೇಗೌಡರ ಕುಟುಂಬ ಮತ್ತು ಚೆನ್ನಮ್ಮನವರ ಆಶೀರ್ವಾದ ನಮ್ಮಲ್ಲಿ ಇರುವಂಥದ್ದು. ಕೆಲವೊಂದು ಕಡೆ ಚೆನ್ನಮ್ಮನವರು ನಮ್ಮನ್ನೆಲ್ಲ ಆಗಲಿರೋದು ನಮ್ಮೆಲ್ಲರೂ ಕೂಡ ಇಡೀ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಭಾಳ ದುಃಖವನ್ನು ತಂದಿದೆ. ದೇವೇಗೌಡರ ಸನ್ಮಾನ ದೇವೇಗೌಡರ ಅಪ್ಪಾಜಿಯವರಿಗೆ ಈ ಒಂದು ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕರುಣಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅವರ ಕುಟುಂಬಸ್ಥರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಈಗ ತಾವೇ ನೋಡ್ತಾ ಇದ್ದೀರಿ, ಏನು ಮಾವಿನಕೆರೆ ಒಂದು ಬೆಟ್ಟದ ಒಂದು ತಪ್ಪಲಿನಲ್ಲಿ ಹರದನಹಳ್ಳಿ ಮತ್ತು ಕ್ಯಾತನಹಳ್ಳಿ ಏನು ದೇವೇಗೌಡರ ಒಂದು ತವರೂರು, ಅವರ ಒಂದು ಒತ್ತಾಸೆ ಇಲ್ಲಿ. ಯಾಕೆಂದರೆ ಅವರು ಭಾಳ ಪ್ರೀತಿ, ಹರದನಹಳ್ಳಿ ಅಂದರೆ ಅವರು ವಿಶೇಷವಾಗಿ ಪ್ರೀತಿಯ ಅಂತವರು. ಆ ಒಂದು ಇದರಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲೆ ಮತ್ತು ರಾಜ್ಯದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರಿರ್ಬೋದು, ದೇವೇಗೌಡರ ಅಭಿಮಾನಿಗಳು, ಅವ್ರ ಕುಟುಂಬದ ಅಭಿಮಾನಿಗಳೆಲ್ಲ ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತು 32 ಎಕರೆ ಜಾಗದಲ್ಲಿ ಒಂದು ಸುಸೂತ್ರವಾಗಿ ಎಲ್ಲರೂ ಕೂಡ ಹೋಗ್ಲಿಕ್ಕೆ ಒಂದು ಅಂತಿಮ ದರ್ಶನ ಪಡೀಲಿಕ್ಕೆ ಅನುಕೂಲ ಮಾಡಿದೆ. ಅದೇ ರೀತಿ ಬರೋ ಎಲ್ಲ ನಮ್ಮ ಜಿಲ್ಲೆ ಮಟ್ಟದಿಂದ ಬರೋ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅಭಿಮಾನಿಗಳು ಕೂಡ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಎಲ್ಲ ತಾಲೂಕು ಮಟ್ಟದಿಂದ ಮತ್ತು ಹೋಬಳಿ ಮಟ್ಟದಿಂದ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಸರ್. ಬಹು ಮುಖ್ಯವಾದ್ದು. ಇನ್ನೊಂದು ಕಡೆ ಚೆನ್ನಮ್ಮನವರು ಎಲ್ಲರಿಗೂ ಕೂಡ ನಮ್ಮ ದಿವಂಗತ ಎಚ್.ಎಸ್. ಪ್ರಕಾಶ್ ನಮ್ಮ ತಂದೆನೂ ಕೂಡ